ನಮ್ಗೆ ಹೊಸ್ತಲ್ಲ. ಹಾಗೆ ಬಡತನದಲ್ಲಿ ಖುಷಿಯಾಗಿರೋದು, ನೆಮ್ಮದಿಯಾಗಿರೋದು ಕೂಡ ನಮ್ಗೇನ್ ಹೊಸ್ತಲ್ಲ. ಅದನ್ನ ನಾವೇ ಈ ಮನೆಯವ್ರಿಗೆ ಹೇಳ್ಕೊಡ್ಬೇಕು. ಆ ನೆಮ್ಮದಿ ಸೀಕ್ರೆಟ್ನ, ಚಿಕ್ಕ ಪುಟ್ಟ ವಿಷಯದಲ್ಲಿರೋ ಖುಷಿನ ನಾವೇ ಹಂಚ್ಬೇಕು. ನಾವ್ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಕ್ಕ. ಈ ಮನೆ ಸಸ್ಯಂಗಳಾಗಿ ಅದು ನಮ್ ಕರ್ತವ್ಯ. ನೀನ್ ಹೇಳಿದ ತಕ್ಷಣ ನನ್ ಕೇಳ್ಬಿಡ್ಬೇಕೇನೆ? ಚೇರ್ಗೇನೋ ಬ್ಯಾಲೆನ್ಸ್ ಸಿಕ್ಕಿದೆ, ನೀನೊಬ್ಳಿಗೆ ಸಿಗ್ಬೇಕಷ್ಟೆ. ಇದನ್ನ ತಗೊಂಡ್ ಹೋಗಿ ಅತ್ತೆ ಮಾವನ ರೂಮಲ್ಲಿ ಇಟ್ಬಿಟ್ಟು ಬರ್ತೀರಾ? ಅತ್ತೆಗೆ ಸೊಳ್ಳೆ ಅಂದ್ರೆ ಆಗಲ್ಲ. ಅಲ್ಲೇ ಇಷ್ಟು ಕಷ್ಟದಲ್ಲೂ ಎಲ್ರನ್ನ ಖುಷಿಯಾಗಿ ಇಟ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯಲ್ಲ, ನಿನ್ನ ಬಗ್ಗೆ ಹೆಮ್ಮೆ ಅನಿಸ್ತಿದೆ. ನೀನೊಂಥರ ಗ್ರೇಟ್ ಗ್ರೇಟ್. ಇದರಲ್ಲಿ ಗ್ರೇಟ್ ಅನ್ನೋದು ಏನ್ ಬಂತು ಶ್ರೀಮಂತಪ್ಪ? ಅಷ್ಟಕ್ಕೂ ನಿಮ್ಮೆಲ್ಲರೂ ಈ ಪರಿಸ್ಥಿತಿಗೆ ನಾನೇ ಕಾರಣ. ಯಾವತ್ತು ಬಡತನನೇ ನೋಡ್ದೇ ಇರೋರು ನೀವು. ನನ್ನಿಂದಾಗಿ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗ್ತದೆ ಅಂತ ನನಗೂ ಹಿಂಸೆ ಆಗ್ತದೆ. ಹಿಂಸೆ ಆಗ್ತದೆ ಅಂತ ಅದ್ಕೊಂಡ್ ಕೂರಕ್ಕಾಗತ್ತ? ಅದಕ್ಕೆ ಈ ಪುಟ್ಟ ಪುಟ್ಟ ಪ್ರಯತ್ನಗಳನ್ನ. ಮಗಳೇ, ನೀನ್ ಇರೋ ಕಡೆಗೆ ಖುಷಿ ಅನ್ನೋದು ಟೆಂಟ್ ಹಾಕೊಂಡು ಇದ್ದು ಬಿಡುತ್ತೆ. ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಕೊಡು. ಅರ್ಜುನ್, ಹೇಗಿದ್ರೆ ಹೇಗಾಗಿದ್ಯಾ ನೋಡು. ಇದೆಲ್ಲ ಭಾರ್ಗವಿ ಗಿಫ್ಟ್ ನನಗೆ. ಇನ್ನೂ ಅವಳ ಬಗ್ಗೆ ಅರ್ಥ ಆಗಿಲ್ಲ ನಿನ್ಗೆ? ಮಹಾರಾಜನ್ ತರ ಇದ್ದೆ ಕಣೋ, ಆಳಿನ ತರ ಆಗೋಗಿದ್ಯಾ. ಇದೆಲ್ಲ ನೋಡಕ್ ಆಗ್ತಾ ಇಲ್ಲ. ಅದಕ್ಕೆ ಮನೆಯವ್ರಿಗೋಸ್ಕರ ಕೆಲಸ ಮಾಡೋದಕ್ಕೆ ಬೇಜಾರು ಯಾಕೆ? ನಾವ್ ಹೇಗೆ ಇದ್ರು ಏನೇ ಆಗಿದ್ರು ಹಸ್ವಾದಾಗ ತಿನ್ನೋದು ಎರಡೇ ತುತ್ತು ಅನ್ನ ಅಲ್ವಾ? ಅಬ್ಬಾ, ಫಿಲಾಸಫಿ ಮಾತಾಡಕ್ ಕಲ್ತ್ ಬಿಟ್ಟಿದಾನೆ. ಯಾಕೋ ಭಾರ್ಗವಿ ಮಾಡಿರೋ ತಪ್ಪನ್ನೆಲ್ಲ ನಿನ್ ತಲೆ ಮೇಲೆ ಹಾಕೋತ್ಯಾ? ಯಾರು ಏನೇ ಹೇಳಿದ್ರು ಅವಳು ಒಂದೇ ಸಲ ಡಾಕ್ಯುಮೆಂಟ್ ಓದಿದ್ರೆ ಇದೆಲ್ಲ ತಪ್ತಾ ಇತ್ತು. ಅವ್ರನ್ನ ತಡೆದು ಆ ಪೇಪರ್ಸ್ಗೆ ಮೊದ್ಲು ಸೈನ್ ಮಾಡಿದ್ ನಾನೇ. ಅದಕ್ಕೆ ಇನ್ಫ್ಯಾಕ್ಟ್ ನಮ್ಮೆಲ್ಲರ ಪರಿಸ್ಥಿತಿಗೆ ನಾನೇ ಕಾರಣ. ನನ್ನ ಸಮಾಧಾನಕ್ಕೆ ನನ್ನ ತಪ್ಪನ್ನ ಅವ್ರ ಮೇಲೆ ಹೊರಿಸೋದು ಎಷ್ಟು ಸರಿ ಹೇಳಿ? ಅರ್ಜುನ್, ನಿನ್ಗೆ ಏನಾಗಿದೆ? ಯಾಕೆ ಇಷ್ಟು ಮುಗ್ಧಂತರ ಯೋಚನೆ ಮಾಡ್ತಿದ್ಯಾ? ನೀನ್ ಹೀಗಿರೋದ್ರಿಂದಾನೆ ಅವ್ಳು ಎಲ್ಲದಕ್ಕೂ ಅಡ್ವಾಂಟೇಜ್ ತಗೋತಾ ಇರೋದು. ಅವಳ ಪ್ಲಾನು ನಿನಗೆ ಅರ್ಥನೇ ಆಗಲ್ಲ. ಅವಳನ್ನ ಚಿಕ್ಕ ವಯಸ್ಸನ್ನ ನೋಡಿದೀನಿ ನಾನು. ಸಹಾಯ ಮಾಡೋ ತರ ಜೊತೆಲೆ ಇಟ್ಕೊಂಡು ನಾವ್ ಕಷ್ಟ ಪಡೋದನ್ನ ನೋಡಿ ಎಂಜಾಯ್ ಮಾಡ್ತಾಳೆ ಕಣೋ. ಅದೇ ಪ್ಲೀಸ್, ತನ್ನ ಮನೆಯವ್ರಿಗೋಸ್ಕರ ತಾಳಿನ ಆಡಾಡೋದಕ್ಕೂ ಹಿಂದೆ ಮುಂದೆ ನೋಡಿಲ್ಲ ಬಾಕಿ. ಅವ್ರ ಬಗ್ಗೆ ಈ ತರ ಅಪಾರ್ಥ ಮಾಡ್ಕೊಳ್ಳೋದನ್ನ ದಯವಿಟ್ಟು ಬಿಟ್ಬಿಡಿ. ಹಾಗಿದ್ರೆ ಏನು, ನಾನು ಇದ್ದು ಕೊಟ್ಟಿಲ್ಲ ಅಂತ ಹೇಳ್ತಿದ್ಯಾ? ನೋಡೋದ್ ನಾನು ಎಲ್ಲ ಹಾಕೊಂಡಿದೀನಿ. ಅಲ್ಲ ಅದಕ್ಕೆ ನಾನೇನೋ ಮಾತಾಡಿದ್ರೆ ನೀವ್ ಇನ್ನೇನೋ ಅರ್ಥ ಮಾಡ್ಕೊತಿದ್ದೀರಾ? ಸಂತ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನನ್ ಮೇಲೆ ನಿಮ್ಗೆ ಯಾರಿಗೂ ನಂಬಿಕೆನೂ ಇಲ್ಲ. ಇರೋದನ್ನ ಇದ್ದದಾಗೆ ಹೇಳ್ತೀನಲ್ಲ, ಅದಕ್ಕೆ ನನ್ ಮಾತನ್ನ ನಿಮ್ಗೆ ಒಟ್ಟಾಗಿ ಕೇಳೋದು. ಅಯ್ಯೋ, ಅದಕ್ಕೆ ಹಾಗೆಲ್ಲ ಏನೂ ಇಲ್ಲ. ಮತ್ತೆ ನೀನು ಆ ಸಂಧ್ಯನ್ ವಿಚಾರದಲ್ಲಿ ಎಷ್ಟು ಪ್ರೆಷರ್ ಇದ್ಲು. ಪ್ರತಿಯೊಂದು ಡಾಕ್ಯುಮೆಂಟ್ ನೀಟಾಗಿ ಓದಿ ಕೇಸ್ ನ ವಾಪಸ್ ತಗೊಳ್ಳಿರೋ ತರ ತಡೆದ್ಲು ತಾನೆ. ಇನ್ನು ಹೊಸಲಿ ಆ ಗಾಯತ್ರಿ ದೇವಿ ನಮ್ಮ ಮನೆಗೆ ಬಂದಾಗ ಇನ್ನೇನು ಡಿವೋರ್ಸ್ ಪೇಪರ್ಸ್ ನ ಸೈನ್ ಮಾಡೇ ಬಿಟ್ರು ಅವಾಗ ತಡೆದ್ಲು ತಾನೆ. ಆಗೆಲ್ಲ ಇಲ್ಲದ ಪ್ರೆಷರು ಈಗ ಮಾತ್ರ ಬಂದ್ಬಿಡುತ್ತಾ ಅವಳಿಗೆ? ಅವಳು ಕೆಲಸದಲ್ಲಿ ಎಷ್ಟು ಚಾಲಾಕಿ ಅನ್ನೋದು ನಿನಗೆ ಗೊತ್ತು ಅರ್ಜುನ್. ಮನ್ಸ್ ಮಾಡಿದ್ರೆ ಅವಳ ಫೈಲ್ ನ ಓದೋದು ಎಷ್ಟು ನಿಮಿಷದ ಕೆಲಸ. ಬೇಕು ಅಂತಾನೆ ನಮ್ಮನ್ನೆಲ್ಲ ಈ ಪರಿಸ್ಥಿತಿಗೆ ತರಕ್ಕೆ ಉಡಾಫೆ ಮಾಡಿದ್ದಾಳೆ. ಮತ್ತು ಆ ಓನರು ಮಾವ ಹಿಂಗೆಲ್ಲ ಬೈದ ಗೊತ್ತಾ? ಮಾವ ಒಂದು ಸಲನು ತಿರುಗಿಸಿ ಮಾತಾಡ್ಲಿಲ್ಲ ಗೊತ್ತಾ? ಮಾವ ಈ ತರ ಎಲ್ಲ ಇನ್ನೊಬ್ಬರ ಮುಂದೆ ಕೈ ಮುಗ್ದು ನಿಲ್ಲದ್ ನೋಡಕ್ಕೆ ಎಷ್ಟು ಕಷ್ಟ ಆಗತ್ತೆ ಗೊತ್ತಾ ಅರ್ಜುನ್?
ಇದು ಬೇಡ ಬೇರೆದ್ ನೋಡೋಣ ಅಂತ. ಆದ್ರೆ ಏನ್ ಮಾಡೋದು, ಯಾರಿಗೂ ನನ್ ಮಾತು ಅರ್ಥನೇ ಆಗಲ್ಲ. ಮಾವನ್ ಮೇಲೆ ಇನ್ನೂ ಕೇಸ್ ಇದೆ, ಮನೆ ನೋಡಿದ್ರೆ ಹೊತ್ಕೊಂಡು ಉರಿತದೆ. ಆದ್ರೆ ಅವಳು ಎಲ್ಲರ ಹತ್ರ ಬೇಷರಸ್ಕೊಂಡು ಸಂಸಾರ ಮಾಡಕ್ ರೆಡಿ ಆಗಿದ್ದಾಳೆ. ಹೋದ್ರೆ ಮಾವನ್ ಮನೆ ತಾನೇ ಹೋಗೋದು, ಅವ್ಳಿಗೆ ಏನಾಗ್ಬೇಕು? ಹೋಗಿ ಬಿಡು, ಯಾರ ಹತ್ರ ಹೇಳಿ ಏನ್ ಪ್ರಯೋಜನ? ಯಾರಿಗೆ ಏನ್ ಬೇಕೋ ಹಾಗೆ ಮಾಡ್ಕೊಳ್ಳಿ. ಓಕೆ ಲಿಸ್ಟ್ ಇಟ್ಟಿದ್ನೆಲ್ಲ ತಂದ್ರ ಕೊಡಿ. ಓ, ಲಿಸ್ಟ್ ಕೊಟ್ಟಿರೆಲ್ಲ ತಂದಿದ್ದೀರಾ? ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಮೂಲಂಗಿ, ಕ್ಯಾರೆಟ್, ತರಕಾರಿ ಎಲ್ಲ ತಂದಿದ್ದೀರಾ? ಓ, ದಂಟಿನ ಸೊಪ್ಪು, ಶಾಂಪೂ, ಕಡಲೆ ಬೀಜ, ಜೀರಿಗೆ, ಹೆಸರು ಬೇಳೆ, ತೊಗರಿ ಬೇಳೆ ಇಲ್ಲ ರೀ? ಹೆಸರು ಬೇಳೆಗೂ ತೊಗರಿ ಬೇಳೆಗೂ ಕನ್ಫ್ಯೂಸ್ ಆದ್ರ? ಎರಡು ಬೇರೆ ಬೇರೆ. ಇರ್ಲಿ ಬಿಡಿ, ಆಯ್ತು. ಇರೋದ್ರಲ್ಲಿ ಏನೋ ಮ್ಯಾನೇಜ್ ಮಾಡೋಣ. ಏನ್ ಅಡಿಗೆ ಮಾಡ್ಲಿ? ಪಾರ್ಥ, ಯಾಕೆ ಪಾರ್ಥ, ಏನಾಯ್ತು? ಏನಕ್ಕೆ ಸಪ್ಪೆ ಇದ್ದೀರಾ? ನನಗೇನೂ ಆಗಿಲ್ಲ, ಆದ್ರೆ ನನ್ನಿಂದ ಎಲ್ರೂ ಜೀವನ ಹಾಳಾಗಿದೆ. ಯಾಕೆ ಹಾಗಂತೀರಾ? ಇವಾಗೆಲ್ಲ ಸರಿ ಹೋಗ್ತಿದೆಯಲ್ಲ. ಉಳಿಯೋಕ್ ಮನೆ ಸಿಕ್ಕಿದೆ, ಊಟಕ್ಕೆಲ್ಲ ರೆಡಿ ಆಗ್ತಾ ಇದೆ. ಎಷ್ಟೇ ಕಷ್ಟ ಆದ್ರೂ ಆ ಆಂಜನೇಯ ಹೊಟ್ಟೆ ಬಟ್ಟೆಗೇನ್ ಕಡಿಮೆ ಮಾಡಿಲ್ವಲ್ಲ ಪಾರ್ಥ, ಅದು ಖುಷಿ ಪಡ್ಬೇಕು. ಭಾರ್ಗವಿ, ನೀವು ಬೆಳೆದು ಬಂದಿರೋ ವಾತಾವರಣ ನಿಮಗೆ ಎಷ್ಟು ತಿಳುವಳಿಕೆ ಕೊಟ್ಟಿದೆ. ನಿಮ್ಮ ಮನಸ್ಸು ತುಂಬಾ ವಿಶಾಲವಾಗಿದೆ. ಆದ್ರೆ ನಮಗಿದೆಲ್ಲ ಪರಿಚಯನೇ ಇರ್ಲಿಲ್ಲ ಭಾರ್ಗವಿ. ಎಲ್ಲ ಇರುವಾಗ ಯಾವುದೋ ಚಿಕ್ಕ ಪುಟ್ಟ ಕಾರಣಗಳಿಗೆ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾ ಇರ್ತೀವಿ. ಆದ್ರೆ ನೀವು ಕಲ್ತಿದ್ದೀರಲ್ಲ ಈ ಜೀವನದ ಪಾಠ, ಈ ಸೂಕ್ಷ್ಮಗಳ ಪರಿಚಯ ನಮ್ಗಿಲ್ವೇ ಇಲ್ಲ. ನಿಮ್ಮದ್ ಕೇಳಿ ನಾನ್ ಸಮಾಧಾನ ಮಾಡ್ಕೋಬಹುದು ಭಾರ್ಗವಿ, ಆದ್ರೆ ಡ್ಯಾಡ್ ಮರ್ಯಾದೆ ಕಳ್ದಿದೀನಿ ಅನ್ನೋ ಸತ್ಯ ಬದ್ಲಾಗಲ್ಲ ಅಲ್ವಾ? ಚಿಕ್ಕ ಹತ್ರ ಆಸ್ತಿ ಪತ್ರಕ್ಕೆ ಸೈನ್ ಹಾಕುವಾಗ ಎಡವಿದ್ದು ನಾನೇ. ಇಷ್ಟು ದಿನ ಎಷ್ಟೋ ಜನಗಳಿಗೆ ಸಹಾಯ ಮಾಡ್ತಿದ್ದ ನನ್ನ ಡ್ಯಾಡ್, ಇವತ್ತು ಅವರೆಲ್ಲರೂ ಮುಂದೆ ತಲೆ ತೆಗ್ಸೋ ಹಾಗೆ ನಾನ್ ಮಾಡಿದ್ದೇನೆ. ಆಲ್ರೆಡಿ ಕೇಸಿಂದ ನೋವಲ್ಲಿದ್ದವ್ರನ್ನ ಇನ್ನೊಂದು ಕಷ್ಟಕ್ಕೆ ತಡೆದಿದ್ದೀನಿ. ಕೈಯಲ್ಲಿ ದುಡ್ಡಿಲ್ಲ, ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ನನ್ನಿಂದಾಗಿ ನೀವೆಲ್ಲರೂ ಅನುಭವಿಸ್ತಿರೋ ಕಷ್ಟ ನೋಡೋದಕ್ಕೆ ನನಗೆ ಹಿಂಸೆ ಆಗ್ತಿದೆ ಭಾರ್ಗವಿ. ಪಾರ್ಥ, ಸದ್ಯಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ ನಾವೆಲ್ಲರೂ ಒಟ್ಟಿಗೆ ಇದೀವಲ್ಲ ಪಾರ್ಥ, ಇದಕ್ಕಿಂತ ನೆಮ್ಮದಿ ಬೇಕಾ? ನೋಡಿ, ನಿಮ್ಮ ನೀವೇ ಹೀಗ್ ಬೈಕೊಳ್ತಾ ಪಾಪ ಪ್ರಜ್ಞೆಲಿ ಇರ್ಬೇಡಿ. ನಿಮ್ ಜೊತೆ ನಾನಿದ್ದೀನಿ. ಅಲ್ಲ ಭಾರ್ಗವಿ, ನನ್ ತಪ್ಪಿಗೆ ನೀವ್ಯಾಕೆ ಕಷ್ಟಪಡ್ಬೇಕು ಹೇಳಿ? ಪಾರ್ಥ, ಪದೇ ಪದೇ ಅದನ್ನೇ ಹೇಳ್ಬೇಡಿ ನೀವು. ನಾನು ಎಷ್ಟು ಸಲ ಹೇಳಿದ್ದೀನಿ, ನಾನು ನೀವು ಬೇರೆ ಬೇರೆ ಅಲ್ಲ, ಒಂದೇ ಟೀಮು ಅಂತ. ನಾನ್ ನಿಮ್ಮನ್ನ ಮದ್ವೆ ಆಗಿ ಬಂದಿದ್ದು ಬರೀ ಸುಖದ ಜೊತೆಗಿರೋದಕ್ಕಲ್ಲ, ಕಷ್ಟ ಸುಖ ಎರಡರಲ್ಲೂ ಜೊತೆಗಿರೋದಕ್ಕೆ. ನೋಡಿ, ನಾನು ನೀವು ಸೇರಿ ಏನಾದ್ರೂ ಒಂದು ಪರಿಹಾರ ಕಂಡುಹಿಡಿಯೋಣಂತೆ. ನೀವೇನು ಬೇಜಾರಾಗ್ಬೇಡಿ. ನಾವೀ ಕೇಸ್ ಒಂದ್ ಗೆದ್ಬಿಟ್ರೆ ಅರ್ಧಕ್ಕರ್ಧ ಸಮಸ್ಯೆ ಪರಿಹಾರ ಆದ ಹಾಗೆ ಪಾರ್ಥ. ಎಸ್, ನನ್ ಡ್ಯಾಡ್ ಮತ್ತೆ ಮಾವನ್ಗೋಸ್ಕರ ನಾವಿಬ್ರು ಈ ಕೇಸ್ನ ಗೆಲ್ಲೇಬೇಕು ಭಾರ್ಗವಿ. ಹಾಗೆ ಇನ್ನೊಂದು ವಿಷಯ, ಪ್ರೀತಿಸಿ ಮದುವೆ ಆಗಿ ಕರ್ಕೊಂಡ್ ಬಂದಿದ್ದಾನೆ. ನನ್ ಬಗ್ಗೆ, ನನ್ ಸಂಸಾರದ ಬಗ್ಗೆ ಗಮನನೇ ಇಲ್ಲ ಅಂತ ಅನ್ಕೋಬೇಡಿ ಭಾರ್ಗವಿ. ಈ ಕೇಸ್ ಮುಗಿಯೋವರೆಗೂ ನಮ್ಮಿಬ್ರು ಗಮನ ಕೇಸ್ ಮೇಲೆ ಇರ್ಲಿ, ಓಕೆನಾ? ಪಾರ್ಥ, ನನ್ ಮನ್ಸಲ್ ನೀವು, ನಿಮ್ ಮನ್ಸಲ್ ನಾನಿದ್ದೀನಲ್ಲ, ಅಷ್ಟೇ ಸಾಕು. ನೀವ್ ಹೇಳಿದ ಹಾಗೆ 100% ನಮ್ ಗಮನ ಕೇಸ್ ಮೇಲೇನೆ ಇರುತ್ತೆ, ಓಕೆನಾ? ಜಗನ್,
ಇಂಥ ಊಟ ಮಾಡಿ ಅದ್ ಎಷ್ಟು ದಿನಗಳಾಗಿತ್ತು ಗೊತ್ತಾ. ಜಿಮ್ಗೆ ಹೋಗಿದ್ ಬಾವ ಅನ್ನ ನೀರು ಬಿಟ್ಟಿದ್ದು ಮನೆಯವರು. ಹಳೆದನ್ನೆಲ್ಲ ನೆನ್ಸ್ಕೊಂಡು ತಲೆ ಕೆಡ್ಸ್ಕೊಬೇಡ. ಇನ್ ಮುಂದೆ ನಾವಿಬ್ರು ತಾನೇ ಇರ್ತೀವಿ, ನೆಮ್ಮದಿಯಾಗಿ ಊಟ ಮಾಡು. ಅದ್ ಹೇಗ್ ನೆನ್ಪ್ ಮಾಡ್ಕೊಳ್ದೆ ಇರ್ಲಿ ಜಗನ್. ನೀವೇನೋ ಬಿಸ್ನೆಸ್ ಟ್ರಿಪ್ ಅಂತ ಅಬ್ರಾಡಲ್ಲಿ ಇಷ್ಟ ತಿಂಗಳು ಇದ್ಬಿಟ್ರಿ. ನಾನು ಇವ್ರಗಳ ಜೊತೆ ಎಲ್ಲ ಏಗ್ತಾ ಇದ್ದಿದ್ದು. ಆ ಕೆಟ್ಟ ನೆನ್ಪುಗಳನ್ನ ಅಷ್ಟ್ ಈಸಿಯಾಗಿ ಮರೆಯಕ್ ಆಗಲ್ಲ. ನಿಜ ಸಾಕ್ಷಿ, ಇಷ್ಟು ದಿನ ನೀನ್ ಪಟ್ಟಿರೋ ಕಷ್ಟ ಸಾರ್ಥಕ ಆಗ್ಬೇಕು. ಅದಕ್ಕೆ ಈ ಮನೆನ ನಿನ್ಗೆ ಜಗನ್, ನಾವೇನೋ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ವಿ, ಆದ್ರೆ ಅವರು ಹೋಗಿದ್ ಕಡೆನೂ ಸಂತೋಷವಾಗಿ ಖುಷಿಯಾಗಿದ್ಬಿಟ್ರೆ. ಹೊತ್ತಿಗೂ ಕಮ್ಮಿ ಅಂದ್ರು 5-6 ತರದ ಅಡ್ಗೆ, ಎಷ್ಟೇ ಖರ್ಚು ಮಾಡಿದ್ರು ಕರಗದೆ ಇರೋ ದುಡ್ಡು, ಓಡಾಡೋ ಕಾರು, ಇರೋದಕ್ಕೆ ಇಂಥ ಅರಮನೆ ಅಂತ ಮನೆ, ಇದೆಲ್ಲ ಇದ್ರು ನಾವೇ ನೆಮ್ಮದಿಯಾಗಿಲ್ಲ. ಅಂತದ್ರಲ್ಲಿ ಬೀದಿ ಗುಡಿಸ್ಲಲ್ಲಿರೋರು ಅವ್ರು ನೆಮ್ಮದಿಯಾಗಿರ್ತಾರ. ಊಟಕ್ಕೂ ಗತಿ ಇಲ್ದೆ, ಕೈಯಲ್ಲಿ ಕಾಸಿಲ್ದೆ, ಮನೆ ಎಸಿ ಇಲ್ದೆ, ಬಡತನದಲ್ಲಿ ಬೇಯ್ತಾ ಇರ್ತಾರೆ. ಅಲ್ಲ, ಇಷ್ಟೊಂದು ಐಷಾರಾಮಿ ಲೈಫ್ ನ ಲೀಡ್ ಮಾಡಿ ಆ ಬಡತನದಲ್ಲಿ ನೆಮ್ಮದಿಯಾಗಿರಕ್ ಸಾಧ್ಯನಾ? ನೀನೇ ಹೇಳು. ಒಟ್ನಲ್ಲಿ ಅವ್ರು ಎಲ್ಲಾದ್ರೂ ಇರ್ಲಿ, ಸಂತೋಷವಾಗಂತೂ ಇರ್ಬಾರ್ದು ಅಷ್ಟೇ. ಅಲ್ಲ ಸಾಕ್ಷಿ, ಅವ್ರ ಮೇಲೆ ಇಷ್ಟೊಂದು ಕೋಪ ಯಾಕೆ? ಮತ್ತೆ ಜಗನ್, ನಾವೆಲ್ಲ ಇಷ್ಟು ವರ್ಷ ಅವ್ರ ಆಸ್ತಿ ನುಗ್ತಾ ಇದೀವಿ ಅನ್ನೋ ತರ ರೂಪಾಯಿಗೂ ಲೆಕ್ಕ ಕೇಳ್ತಾ ಇದ್ರು. ದುಡ್ಕೋಸ್ಕರ ಬೇರೆಯವ್ರ ಮುಂದೆ ಕೈ ಚಾಚುವಾಗ ಆಗೋಷ್ಟು ಹಿಂಸೆ ಯಾವ್ದ್ರಲ್ಲೂ ಆಗಲ್ಲ. ದುಡ್ಡಿದ್ರೆ ಮಾತ್ರ ನೆಮ್ಮದಿ ಸಿಗೋದು ಸಾಕ್ಷಿ. ನೋಡ್ತಾ ಇರೋ ಇನ್ ಮುಂದೆ ಹೇಗ್ ನರಳ್ತಾರೆ ಅಂತ. ಅವರು ಪಡೋ ಕಷ್ಟನ ಕಣ್ಣಾರೆ ನೋಡ್ತೀವಲ್ಲ, ಆಗ್ಲೇ ನಮಗ್ ನೆಮ್ಮದಿ ಸಿಗೋದು. ಮಗಳೇ, ಬಂದೆ. ಮಗಳೇ, ವಾಸನೆ ಘಮ ಘಮ ಅಂತ ಬರ್ತಿದೆ. ಇವತ್ ಫುಲ್ ಬ್ಯಾಟಿಂಗ್ ಆಡೋದೆ. ಅಲ್ಲ, ಈ ಹೋಟ್ಲಲ್ಲಿ ಟೇಸ್ಟ್ ಟೆಸ್ಟಿಂಗ್ ಅಂತ ಕೊಡ್ತಾರಲ್ಲ, ಅಷ್ಟು ಮಾಡಿದ್ಯಲ್ಲ ಭಾರ್ಗವಿ. ಅಲ್ಲ ಶ್ರೀಮಂತ್ರೆ, ನೀವೊಬ್ರೇ ಎಷ್ಟು ಅಂತ ತಿಂತೀರಾ? ಊಟ ಯಾರಿಗ್ ಸಿಗುತ್ತೋ ಯಾರಿಗ್ ಸಿಗಲ್ವೋ ಹಾಗೆಲ್ಲ ಮಾತಾಡ್ಬೇಡ ಬೃಂದ. ತಿಂದು ಪ್ರತಿ ಅಗಳ ಮೇಲೇನು ಆ ಭಗವಂತ ನಮ್ಮ ಹೆಸರು ಬರ್ದಿರ್ತಾನೆ ಅಂತ ಅನ್ನದ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಹಲೋ ಅಂದ, ಪಾಪ ನಮ್ಮ ಮಳಿಮಯ್ಯ ಕಷ್ಟಪಟ್ಟು ದುಡ್ಡು ಹೊಂದಿಸಿ ದಿನಸಿಲ್ ತಗೊಂಡ್ಬಂದಿದ್ದಾರೆ. ಅವ್ರ ಶ್ರಮಕ್ಕಾದ್ರೂ ನಾವು ಗೌರವ ಕೊಡ್ಬೇಕಲ್ವಾ? ಅಯ್ಯೋ ರಾಮ, ನಾನ್ ಅರ್ಜುನ್ ಬಗ್ಗೆ ಎಲ್ ಕೆಟ್ಟಾಗ ಮಾತಾಡ್ದೆ. ಇರೋ ವಿಷಯ ಹೇಳಿದ್ರೆ ಯಾಕೆ ಎಲ್ಲರೂ ಒಳ್ಳೆ ಹುಲಿತರ ನನ್ ಮೇಲೆ ಎಗರ್ತೀರಾ? ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಎಷ್ಟೋ ದಿನಗಳಾಗೋಗಿದೆ. ನಾವೆಲ್ಲರೂ ಕೈತು ತಿನ್ನೋಣ. ಸೂಪರ್ ಮಗಳೇ, ಹೊಟ್ಟೆ ಬೇರೆ ತಾಳ ಆಗ್ತಿದೆ. ಕೊಡು 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 ಕೊಡು. ಅಯ್ಯಯ್ಯ, ಭಾರ್ಗವಿ, ನೀನ್ ಎಂತ ಅಪಶಕುನ ಅಂತ ಇವತ್ತಾದ್ರೂ ಗೊತ್ತಾಯ್ತಾ? ನೀನ್ ಕೈ ತುತ್ತು ಅಂತಿದ್ದ ಹಾಗೆ ಪವರೇ ಹೋಯ್ತು. ಎಲ್ಲರಿಗೂ ಹೊಟ್ಟೆ ತುಂಬಾ ಊಟ ಹಾಕೋ ಯೋಗ್ಯತೆ ಇಲ್ಲ, ಅದಕ್ಕೆ ಕೈ ತುತ್ತು ಅಂತ ನೆಪ ಹೇಳಿ ಎಲ್ಲರಿಗೂ ಯಾವಾಗ್ತಿದ್ಯಾ ತಾನೆ? ಅದೇನ್ ತಿಂತೀರೋ ಏನೋ. ಕರೆಂಟ್ ಹೋದ್ರೇನಂತೆ, ಎಲ್ರು ಒಟ್ಟಿಗೆ ಕೂತ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ. ಅಪ್ಪ ಇದ್ದಾಗ ಹೀಗೆ ಕೈ ತುತ್ಕೊಡೋರು. ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಮಾತಾಡ್ತಾ ಇದ್ವಿ. ಮಗಳೇ, ಫಸ್ಟ್ ಯಾರಿಗೆ?
ಮಾಡ್ಬೋದು. ಈ ಮನೆಗೆ ಇನ್ನೂ ಎಷ್ಟು ತ್ಯಾಗ ಮಾಡ್ಬೇಕು ಅಂತಿದ್ಯಾ ಭಾರ್ಗವಿ? ಏನ್ ಹೇಳ್ತಿದ್ಯಾ ಜೆಪಿ? ಊಟದಲ್ಲಿ ಯಾರಾದ್ರೂ ವಿಷ ಹಾಕಿದಾರ ಅಂತ ಮೊದಲು ಅವಳು ತಿಂದು ಚೆಕ್ ಮಾಡಿದಾಳೆ. पहले मैं जब भी ಸರಿಯಾಗಿ ಗಮನ ಕೊಡದೆ ಆಲ್ರೆಡಿ ಒಂದ್ಸಲ ಎಡವಿದೀವಿ. ಇನ್ನೊಂದ್ಸಲ ಎಡವಕ್ ಇಷ್ಟ ಇಲ್ಲ ಮಾವ. ಇಲ್ಲಿರೋ ಪ್ರತಿಯೊಬ್ರು ನನ್ ಜವಾಬ್ದಾರಿ. ಎಲ್ರಿಗೂ ತುಂಬಾ ಹಸಿವಾಗಿದೆ ಅಲ್ಲ, ನಾನೇ ಕೈ ತುತ್ತು ಕೊಡ್ತೀನಿ. ಅಮ್ಮ ತಗೊಳ್ಳಿ. ಮಾವ, ಎಲೆ ಆ ಅನ್ನು. ರವೀಂದ್ರ ನಿನ್ಗೆ ಯಾವಾಗ್ಲೂ ಕೈ ತುತ್ತು ಕೊಡ್ತಾ ಇದ್ದ ಅಂತ ಹೇಳ್ದೆ ಅಲ್ವಾ? ನನ್ನ ಸ್ಥಾನದಲ್ಲಿ ನಿಂತು ಈ ಮನೆ ಜವಾಬ್ದಾರಿ ಎಲ್ಲ ನೋಡ್ಕೊಂತಿರೋ ಈ ನಮ್ಮನೆ ಮಗಳಿಗೆ ನಾನೇ ಕೈ ತುತ್ತು ಕೊಡ್ಬಾರ್ದು? ಏನೋ ಜಾಸ್ತಿ ಆಯ್ತಲ್ಲ. ಇಲ್ಲಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಹಾಕಿದೆ. ಜಾಸ್ತಿ ಆಗಿದ್ದು ಮಸಾಲ ಅಲ್ಲ, ನಿಮ್ ಪ್ರೀತಿ. ಡ್ಯಾಡ್, ಇವಾಗ ನನಗೂ ತಿನ್ಸಿ. ತರ್ಲೆ. ಸರಿನಾ? ಇವಾಗ ಸರಿ ಆಯ್ತು. ಪಾರ್ಥ, ಈ ಮಸಾಲೆಗಳೆಲ್ಲ ಅಂಗಡಿಯಿಂದ ತಂದಿರೋದು, ಆದ್ರೆ ಪ್ರೀತಿ ಹೋಮ್ ಮೇಡ್. ಎಷ್ಟೇ ಅಡಿಗೆ ಮಾಡಿದ್ರು ಖಾಲಿ ಆಗದಿರೋ ಅಷ್ಟು ಪ್ರೀತಿನ ಕೊಟ್ಟಿದ್ದೀರಾ. ಅಜ್ಜಿ ಮಾರ್ಗದರ್ಶನ, ಅತ್ತೆ ಮಾವನ್ ಸಲಹೆ, ಗಂಡನ ಆರೈಕೆ, ಪ್ರೀತಿ, ನಮ್ಮ ಮುದ್ದು ಶ್ರೀಮಂತಪ್ಪನಿಂದ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ನಗ್ನಗ್ತಾ ಇರ್ಬೇಕು ಅನ್ನೋ ಜೀವನದ ಪಾಠ. ಈ ಎಲ್ಲಾ ಪ್ರೀತಿ ನಮ್ಮನೆ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ. ಈ ನಿನ್ನ ಒಳ್ಳೆ ಮನಸ್ಸನ್ನ ನಾನು ಮೊದಲೇ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆಲ್ಲ ಈ ಕಷ್ಟ ಬರ್ತಿರ್ಲಿಲ್ಲ ಅನ್ಸುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗಾಗಿದೆ ನನ್ನ ಸ್ಥಿತಿ. ನನ್ನಿಂದ ನೀವೆಲ್ಲ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ. ಯಾಕ ಅನ್ಕೊಳ್ತೀರಾ ಮಾವ? ಆ ಭಗವಂತ ಶ್ರೀರಾಮಚಂದ್ರಂಗೆ ವನವಾಸ ತಪ್ಪಿಸ್ಲಿಲ್ಲ, ಇನ್ನು ಮನುಷ್ಯರು ನಾವು, ನಮ್ದು ಯಾವ ಲೆಕ್ಕ? ನಿಜ ಲೋಪ ಭಾವ, ನಿಮ್ ಜೊತೆ ನಾವು ಯಾವಾಗ್ಲೂ ವಾನರ ಸೇನೆ ತರ ನಿಲ್ತೀವಿ, ನಿಮ್ಮನ್ನ ಗೆಲ್ಲಿಸ್ತೀವಿ. ಏನಂತೀರಾ? ಶ್ರೀಮಂತಪ್ಪ, ನೀವ್ ಹೇಳಿದ ಮಾತು 100% ಸತ್ಯ. ನಮ್ಮ ಈ ಒಗ್ಗಟ್ಟಿನ ಮುಂದೆ ಯಾವ ಶತ್ರುಗಳ ಸಂಚು ನಿಲ್ಲಲ್ಲ. ರಾತ್ರಿ ಹೋಗಿ ಬೆಳ್ಕರಿಯೋ ಹಾಗೆ ನಮ್ ಜೀವನದಲ್ಲೂ ಕತ್ತಲ್ ಕಳೆದು ಬೆಳಕು ಬಂದೇ ಬರುತ್ತೆ. ವಾಟ್ ಅ ಟೈಮಿಂಗ್.
ಈ ಮನೆ ಹತ್ರ ನಿಮ್ಮನ್ನೆಲ್ಲ ಹುಡುಕ್ತಾ ಇದ್ದಾರೆ. ಇಲ್ಲೇನ್ ಮಾಡ್ತಿದ್ದೀರಾ ಮಾವ? ಸುಮ್ನೆ ಒಂದ್ಸಲ ನಮ್ಮ ಮನೆ ನೋಡ್ಕೊಂಡು ಹೋಗೋಣ ಅನ್ಸ್ತು, ಅದಕ್ಕೆ ಬಂದೆ. ನನ್ನ ಕ್ಷಮಿಸ್ಬೇಡಿ ಮಾವ. ನನ್ನಿಂದಾನೆ ನೀವು ಇದನ್ನೆಲ್ಲ ಕಳ್ಕೊಂಡು ಈ ಪರಿಸ್ಥಿತಿ ಬರೋ ಹಾಗಾಗಿದ್ದು. ನೋನು, ನಾವು ಮಾಡಿದ ತಪ್ಪನ್ನ ನಿನ್ ತಲೆ ಮೇಲೆ ಹಾಕೋಬೇಡ. ಜಗನ್ ಮಾಡಿದ್ದು ಮೋಸ, ಅದರಿಂದ ಯಾರು ಏನು ಮಾಡಕ್ಕಾಗಲ್ಲ. ಆದ್ರೂ ಅವತ್ತು ಯಾರು ಏನಾದ್ರೂ ಅನ್ಕೊಳ್ಳಿ ಅಂತ ಒಂದ್ 5 ನಿಮಿಷ ಆ ಫೈಲ್ ತಗೊಂಡ ನೋಡ್ಬಿಟ್ಟಿದ್ರೆ ಮಾವ, ನಮ್ಗಿಂತ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ನೀವಿಷ್ಟೊಂದು ದುಃಖ ಪಡ್ತಾ ಇರೋದನ್ನ ನನ್ ಕೈ ನೋಡಕ್ ಆಗ್ತಿಲ್ಲ ಮಾವ. ನಾನು ಈ ಮನೇನ ಕಳ್ಕೊಂಡಿದ್ ನೆನಪಿಗೆ ಇಲ್ಲಿ ಬಂದು ನಿಂತಿಲ್ಲ ಭಾರ್ಗವಿ. ಇಲ್ಲಿಂದ ಹೋದ್ಮೇಲೆ ನಾನೇನ್ ಪಡ್ಕೊಂಡೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೇನ್ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ನಮ್ಮೆಲ್ಲಾ ಕಷ್ಟಗಳು ತೀರಿ ಹೋಗುತ್ತೆ. ಈ ಕಷ್ಟ ದುಃಖ ಎಲ್ಲ ನಮ್ ಜೊತೆಗೇನೆ ಮುಗ್ದು ಹೋಗ್ಬಿಡ್ಲಿ ಪಾರ್ಥ. ಮಾವಂಗ್ ಇವಾಗಾಗ್ಲೇ ತುಂಬಾ ಚಿಂತೆ ಇದೆ. ಅದ್ರ ಜೊತೆಗೆ ಈ ದುಡ್ಡಿನ ಚಿಂತೆನ ಸೇರಿಸ್ಕೊಳ್ಳೋದ್ ಬೇಡ. ಮನೆಯವ್ರು ಖುಷಿಯಾಗಿರ್ಬೇಕು ಅಂತ ನನ್ನ ಮಕ್ಕಳು ಎಷ್ಟೊಂದು ಕಷ್ಟ ಪಡ್ತಿದ್ದಾರೆ. ಮಕ್ಕಳು ಪ್ರೀತಿ ತೋರಿಸ್ತಿದ್ದಾರೆ ನಿಜ, ಹಾಗಂತ ನಾನು ಅವ್ರಿಗೆ ಹೊರೆ ಆಗ್ಬಾರ್ದಲ್ವಾ?